ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿ. ಸ್ವಲ್ಪ ಆದರೂ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಏನೇ ಸಜೆಷನ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿರುತ್ತೆ ಯುಗಾದಿ ಹಬ್ಬದ ವ್ಲಾಗ್. ಯುಗಾದಿ ಹಬ್ಬದ್ದು ಮತ್ತು ತೊಡಕು ಎರಡೂ ದಿನದ ಮರ್ಜ್ ವ್ಲಾಗ್ ಆಗಿರುತ್ತೆ ಇದು. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ನೋಡ್ತಾ ಇರೋರಿಗೆಲ್ಲ ಗುಡ್ ಮಾರ್ನಿಂಗ್. ಸೊ ನೈಟ್ ನೋಡ್ತಿರೋರಿಗೆಲ್ಲ ಗುಡ್ ಈವ್ನಿಂಗ್. ಸೊ ನಾವು ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ದು ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಾರ್ನಿಂಗ್ ಬೇಗನೆ ಎದ್ದು ತಿಂಡಿಗೆಲ್ಲ ಏನೇನು ಬೇಕು ಅಂತ ಹೇಳ್ಬಿಟ್ಟು, ಸೊ ಮಂಡೇ ಮಾರ್ನಿಂಗ್ ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತಲ್ವ, ಹಾಗಾಗಿ ತಿಂಡಿ ಎಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಪಲಾವ್ ಮಾಡ್ಕೊಳ್ಳೋಣ, ವೆಜಿಟೇಬಲ್ಸ್ ಎಲ್ಲ ಹಾಕಿ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಮಧ್ಯಾಹ್ನಕ್ಕೆ ಊಟ ಎಲ್ಲ ರೆಡಿ ಆಗಿಬಿಟ್ಟಿದೆ. ಸೊ ನನಗಿಂತ ಇನ್ನೂ ಬೇಗ ಇದ್ದು ಏನೇನು ಬೇಕು ಹಬ್ಬದ ಊಟ ಎಲ್ಲ ರೆಡಿ ಆಗಿಬಿಟ್ಟಿದೆ. ಸೊ ಒಬ್ಬಟ್ಟು ಸಾಂಬಾರು, ಕಾಳುಗೊಜ್ಜು, ಕಾಯಿ ಹಾಲು ಎಲ್ಲ ರೆಡಿ ಆಗಿಬಿಟ್ಟಿದೆ. ಸೊ ಇದೆಲ್ಲ ಮಧ್ಯಾಹ್ನಕ್ಕಾಗತ್ತಲ್ವಾ. ಸೊ ಮಾರ್ನಿಂಗ್ ಏನು ಬೇಕು ಅಂತ ಹೇಳಿದ್ರೆ ತಿಂಡಿಗೆ ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ ನಾನು. ಸೊ ರೆಡಿ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು, ಸಿಂಪಲ್ ರೆಸಿಪಿ ಅಷ್ಟೇ ಇರುತ್ತೆ. ಏನೇನು ಸ್ಪೈಸಿ ಎಲ್ಲ ಆಯಿಲ್ಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಅದಾದಮೇಲೆ ಏನು ತರಕಾರಿ ಇರುತ್ತೆ ಆ ತರಕಾರಿನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ನಂದು ಮಸಾಲೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಆ ಮಸಾಲೆನೇ ಇದಕ್ಕೆ ಟೇಸ್ಟಾಗಿರುತ್ತೆ. ಮಸಾಲೆಗೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದು ಯೂಶ್ವಲಿ ಮಿಕ್ಸಿ ಮಾಡಿಕೊಂಡು ಹಾಕೋದು. ಅದ್ರ ಜೊತೆಗೆ ನಾನು ಸ್ವಲ್ಪ ಏನು ಸ್ಪೈಸಿನ ಒಗ್ಗರಣೆಗೆ ಹಾಕ್ಕೊಂಡಿರ್ತೀವಿ ಅದನ್ನು ಇನ್ನೂ ಒಂದು ಸ್ವಲ್ಪ ತೊಗೊಂಡು ಅದನ್ನು ಸೇರಿಸಿ ನಾನು ಮಿಕ್ಸಿ ಮಾಡಿ ಹಾಕ್ತೀನಿ. ಸೊ ಗರಂ ಪೌಡರ್ ಏನು ನಾವು ಯೂಸ್ ಮಾಡ್ತೀವಿ, ಗರಂ ಮಸಾಲ, ಸೊ ಅದು ಸ್ಕಿಪ್ ಮಾಡಿ ಈ ರೀತಿ ಯೂಸ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಅಲ್ಟಿಮೇಟಾಗಿ ನಾನು ತೋರಿಸ್ತೀನಿ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಬೇಕೋ ಅಷ್ಟು ಅಳತೆಗೆಲ್ಲ ರೈಸ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಫಿನಿಶಿಂಗಿಗೆ ತುಪ್ಪ ಹಾಕ್ಕೊಂಡು ವಿಜಿಲ್ ಹಾಕಿಬಿಟ್ಟೆ. ಆ್ಯಂಡ್ ಪಲಾವ್ಗೆ ಕಾಂಬಿನೇಷನ್ ಆಗಿ ರಾಯ್ತ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಏನೆಲ್ಲ ಬೇಕೋ ಹಚ್ಕೊಂಡು ಆಮೇಲೆ ಲಾಸ್ಟಲ್ಲಿ ಮೊಸರು ಹಾಕ್ಬಿಟ್ಟು ರಾಯ್ತ ಕೂಡ ರೆಡಿ ಆಯಿತು. ವೆಜಿಟೇಬಲ್ ಪಲಾವ್ಗೆ ರಾಯ್ತ ಇಲ್ಲ ಅಂದರೆ ಅದು ಇನ್ಕಂಪ್ಲೀಟ್. ಅದು ಎರಡು ಕಾಂಬಿನೇಷನ್ನೇ ಒಂದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಹಾಗಾಗಿ ನಾನು ಮಾಡಿಕೊಂಡೆ. ನೀರೆಲ್ಲ ಜಾಸ್ತಿ ಹಾಕ್ಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ. ಸೊ ತಿಂಡಿ ಆದಮೇಲೆ ಅಂದರೆ ತಿಂಡಿ ರೆಡಿ ಮಾಡಿಬಿಟ್ಟೆ ಫಸ್ಟು. ಆಮೇಲೆ ಏನು ದೇವ್ರ ಮನೆ ಇರುತ್ತೆ ಅದೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಹೂವೆಲ್ಲ ಇಟ್ಟು ಎಲ್ಲ ನೀಟಾಗಿ ಆರ್ಗನೈಸ್ಡ್ ಮಾಡಿ ದೇವ್ರ ದೀಪ ಹಚ್ಬಿಟ್ವಿ. ಸೊ ಫಸ್ಟು ನಮ್ಮ ಮನೇಲಿ ತಿಂಡಿ ಮಾಡಿಬಿಡ್ತೀವಿ, ಅಂದರೆ ತಿಂಡಿ ತಿಂದುಬಿಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಿಂಡಿ ರೆಡಿ ಮಾಡಿಬಿಡ್ತೀನಿ. ತಿಂಡಿ ರೆಡಿ ಮಾಡಿಬಿಟ್ಟೆ ಅವತ್ತು. ಲೇಟ್ ಆಗುತ್ತಲ್ಲ, ಇನ್ನು ಪೂಜೆ ಎಲ್ಲ ಮಾಡಿ ಮತ್ತೆ ತಿಂಡಿ ಮಾಡೋ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ತಿಂಡಿ ಮಾಡಿಬಿಟ್ಟು ಆಮೇಲೆ ದೇವ್ರ ಮನೆಗೆ ಬಂದು ಪೂಜೆಗೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಹೂವಿಟ್ಟು. ಬೆಲೆ ಅಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅವತ್ತು. ಸೊ ಎಷ್ಟು ಬೇಕೋ ಅಷ್ಟು ಮಿನಿಮಲ್ ಆಗಿ ಇಟ್ಬಿಟ್ಟು ದೀಪ ಹಚ್ಚಿದೆ. ಈ ಹಬ್ಬದಲ್ಲಿ ಏನು ಸ್ಪೆಷಲ್ಲು ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಅಂದರೆ ನಮ್ಮ ಮಾವ ಇದ್ದಾರಲ್ಲ ಅವ್ರಿಗೂ ನಾವು ಈ ಹಬ್ಬದಲ್ಲಿ ಪೂಜೆ ಮಾಡ್ತೀವಿ. ಹಾಗಾಗಿ ಅವ್ರ ಫೋಟೋನು ಎಲ್ಲ ನೀಟಾಗಿಟ್ಟು ಅದು ಕ್ಲಿಪ್ಸಸ್ ತೊಗೊಳ್ಳೋಣ ಅಂದ್ಕೊಂಡೆ, ನಾನು ಮರ್ತೇ ಬಿಟ್ಟೆ. ನೆಕ್ಸ್ಟ್ ಟೈಮ್ ನಾನು ಹಾಕ್ತೀನಿ. ನೆಕ್ಸ್ಟ್ ಟೈಮ್ ಯಾವುದಾದ್ರು ಪೂಜೆ ಮಾಡಿದಾಗ ನಾನು ಅವ್ರ ಫೋಟೋ ಹಾಕ್ತೀನಿ. ಸೊ ಹಾಗಾಗಿ ಎಲ್ಲ ಒಂದೊಂದೇ ಮುಗಿಸ್ಕೊಂಡು ಫೈನಲಿ ದೀಪ ಹಚ್ಚಿದೆ. ಸೊ ಈ ಪೂಜೆ ಒಂಥರ ನನಗೆ ಇನ್ನೂ ಎಕ್ಸ್ಟ್ರಾರ್ಡಿನರಿ ಎನರ್ಜಿ ಕೊಡ್ತು. ಯುಗಾದಿ ಹಬ್ಬಕ್ಕೆ ಇನ್ನೂ ಒಂಥರ ಪಾಸಿಟಿವಿಟಿನ ಇನ್ಕ್ರೀಸ್ ಮಾಡ್ತು. ಬಿಕಾಸ್ ನಾನು ಪೂಜೆ ಮಾಡ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಮಿರಾಕಲ್ ನಡೆಯುತ್ತೆ. ಅದನ್ನು ನನಗೆ ಗೊತ್ತೇ ಇಲ್ಲ ಏನಾಯಿತು ಅಲ್ಲಿ ಅಂತ ಹೇಳ್ಬಿಟ್ಟು. ನಾನು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಗೊತ್ತಾಯಿತು ಅಲ್ಲಿ ದೇವರು ಹೂವು ನಾನು ಪೂಜೆ ಮಾಡಿ ಹೋದ ತಕ್ಷಣ ನೀಟಾಗಿ ಬೀಳುತ್ತೆ ಅಂತೇಳಿ. ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ. ಸೊ ಅದೇನೋ ಅಲ್ವಾ, ನಾನು ಪೂಜೆ ಮಾಡಿರೋದು ಸಲ್ಲಿರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ದೇವ್ರದ್ದು ಹೂವು ಬಿತ್ತು ವರ ಕೊಟ್ಟರು ಅಂತ ಹೇಳಿದ್ರೆ ಆ ರೀತಿ ಏನೋ ಒಂದು ಬಿಲೀವ್ ಅಷ್ಟೇ. ಸೊ ಎಲ್ಲ ಆಗಿ ಪೂಜೆ ಮಾಡಿ ಮುಗಿಸ್ಕೊಂಡು
ದೇವ್ರಿಗೂ ಕೂಡ ಒಬ್ಬಟ್ಟು, ಕಾಯಿ ಹಾಲು ಮತ್ತು ಬೇವು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು ದೇವ್ರ ಹೂವು ಬೀಳುತ್ತೆ ವೆಂಕಟೇಶ್ವರ ಸ್ವಾಮಿಯಿಂದ. ಸೊ ಅದು ತುಂಬ ಖುಷಿಯಾಗುತ್ತೆ, ನಮ್ಮ ಮನೆ ದೇವರಲ್ವಾ. ಸೊ ಅವತ್ತು ಹೊಸ ವರ್ಷ, ಹೊಸ ಹಬ್ಬ, ದೊಡ್ಡ ಹಬ್ಬ ನಮಗೆಲ್ಲ. ಸೊ ಏನೋ ಒಂಥರ ತುಂಬ ಖುಷಿ ಆಯಿತು. ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಒಂದೇ ಸತಿ ಊಟ ಆಯಿತು. ತಿಂಡಿ ಮಾಡಿದೆ ಅದರ ಮಧ್ಯೆ. ದೇವ್ರ ಪೂಜೆ ಆದಮೇಲೆ ತಿಂಡಿ ಆಯಿತು. ತಿಂಡಿ ಕ್ಲಿಪ್ಸಸ್ ತೊಗೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಊಟ ಆಯಿತು. ಊಟ ಆದಮೇಲೆ ಈವ್ನಿಂಗ್ಗೆ ಅಂತ ಹೇಳಿಬಿಟ್ಟು ವಡೆ ಮಿಸ್ಸಿಂಗ್ ಆಯಿತು. ಎಲ್ಲ ಹಬ್ಬದ ಊಟ ಎಲ್ಲ ಮಾಡ್ಕೊಂಡಿದ್ವಿ. ಒಬ್ಬಟ್ಟು, ಸಾಂಬಾರು, ಕಾಳುಗೊಜ್ಜು ಎಲ್ಲ ರೆಡಿಯಾಗಿತ್ತು. ಯಾರನ್ನೂ ಅಷ್ಟು ಇನ್ವೈಟ್ ಮಾಡಿರಲಿಲ್ಲ ಫ್ಯಾಮಿಲಿಯಲ್ಲಿ. ಎಲ್ಲರೂ ಅವ್ರ ಮನೆಯಲ್ಲಿ ಹಬ್ಬ ಮಾಡ್ತಾರಲ್ವ, ಹಾಗಾಗಿ ಅಕ್ಕ ಮಾತ್ರ ಬಂದಿದ್ದರು. ಎಷ್ಟು ಬೇಕೋ ಅಷ್ಟು ಮನೆಗೆ ಬೇಕಾದಷ್ಟು ಮಾಡ್ಕೊಂಡಿದ್ವಿ. ಈವ್ನಿಂಗ್ ನಮ್ಮ ಮನೇಲಿ ವಡೆ ತುಂಬ ಎಲ್ಲರೂ ಇಷ್ಟಪಡ್ತಾರೆ. ಅದು ಒಂದು ಮಿಸ್ಸಿಂಗ್ ಅಂತೇಳಿ ಈವ್ನಿಂಗ್ ಅದನ್ನು ಕೂಡ ಮಾಡಿಬಿಟ್ವಿ, ಸ್ನ್ಯಾಕ್ಸಿಗೆ ಆಗುತ್ತೆ. ಮತ್ತು ನಾಳೆ ಹೊಸ್ದೊಡ್ಕಿರಲ್ಲ ಅಲ್ವಾ, ಹೊಸ್ದೊಡ್ಕಿದ್ದಿದ್ರೆ ಸಾಯಂಕಾಲ ಮಾಡಿದ್ರೆ ಮತ್ತೆ ನಾಳೆ ಎಲ್ಲ ಉಳ್ಕೊಂಬಿಡುತ್ತೆ, ವೇಸ್ಟ್ ಆಗುತ್ತೆ ಅಂತ ಅನಿಸ್ತಾಯಿತ್ತು. ಬಟ್ ಸೋಮವಾರ ಹೊಸ್ದೊಡ್ಕು ಬಿದ್ದಿರೋದ್ರಿಂದ, ನಾವು ಸೋಮವಾರ ತಿಂದಿರೋದ್ರಿಂದ ಸೊ ವಡೆ ಇಟ್ಟಿದ್ರೆ ಯೂಸ್ ಆಗುತ್ತೆ, ನಾಳೆನೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಈವ್ನಿಂಗು ವಡೆ ಹಿಟ್ಟೆಲ್ಲ ರೆಡಿ ಮಾಡಿ ವಡೆ ಕೂಡ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಮಾತ್ರ ವಡೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಮಂಡೇ ಆದಮೇಲೆ ಟ್ಯೂಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಡೈರೆಕ್ಟ್ ಕುಕ್ಕಿಂಗ್. ಹೊಸ್ದೊಡ್ಕಿಗೆ ಏನೇನು ಸ್ಪೆಷಲ್ ಮಾಡಿದ್ವಿ ಅಂತ ಹೇಳಿದ್ರೆ, ಮಾರ್ನಿಂಗೇ ಚಿಕನ್ ಬಿರಿಯಾನಿ ಮಾಡಿಬಿಟ್ವಿ. ಸೊ ನನ್ನ ಚಿಕನ್ ಬಿರಿಯಾನಿ, ನಾನು ಮಾಡೋ ಚಿಕನ್ ಬಿರಿಯಾನಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಎಕ್ಸ್ಪೆಷಲಿ ನಮ್ಮ ಅತ್ತೆಯವ್ರಿಗೆ ತುಂಬ ಇಷ್ಟ ನಾನು ಮಾಡೋ ಬಿರಿಯಾನಿ. ಹಾಗಾಗಿ ಚಿಕನ್ ಬಿರಿಯಾನಿ ರೆಡಿ ಮಾಡಿದೆ. ಅದು ಸಿಂಪಲ್ ರೆಸಿಪಿ. ನಿಮಗೆ ಇನ್ ಡೀಟೇಲಾಗಿ ಬೇಕು ಅಂತ ಹೇಳಿದರೆ ನಾನು ರೆಸಿಪೀಸ್ ವ್ಲಾಗ್ ಮಾಡ್ತೀನಿ. ಆವಾಗ ಎಷ್ಟೆಷ್ಟು ಹಾಕ್ಕೋಬೇಕು, ಏನೇನು ಹಾಕ್ಕೋಬೇಕು, ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ನೀಟಾಗಿ ಡೀಟೇಲ್ಡಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಜಸ್ಟ್ ನಾನು ಕ್ಲಿಪ್ಸಸ್ ತೊಗೊಂಡಿರ್ತೀನಿ ಏನೇನು ಆಗಿರುತ್ತೋ ಅಂತ. ಅದರಲ್ಲಿ ನಾನು ಫುಲ್ ಡೀಟೇಲಾಗಿ ಹೇಳೋದಕ್ಕಾಗಲ್ಲ. ನಾನು ಕುಕ್ಕಿಂಗ್ ಬ್ಲಾಗ್ಸ್ಗಳನ್ನ ಮಾಡಿದಾಗ ಇಲ್ಲ ಶಾರ್ಟ್ಸಲ್ಲಿ ನಾನು ನೀಟಾಗಿ ಡೀಟೇಲಾಗಿ ಹಾಕ್ತೀನಿ. ಸೊ ಎಲ್ಲ ಆಯಿತು. ಬಿರಿಯಾನಿ ಕೂಡ ಫೈನಲ್ ಫಿನಿಶಿಂಗಿಗೆ ಬರ್ತಾಯಿದೆ. ಆದಮೇಲೆ ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ಮಾರ್ನಿಂಗ್ ತಿಂಡಿಗೆ ಬಿರಿಯಾನಿನೇ ಮುಗಿಸ್ಕೊಂಡ್ವಿ. ಸೊ ಮಾರ್ನಿಂಗ್ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂದರೆ ಏನೇನು ತಂದಿರ್ತಾರೆ, ಈಗ ಮಟನ್ ತಂದಿದ್ರು, ಮಟನ್ ಸಾಂಬಾರಿಗೆ ಅಂತೇಳಿ, ಮತ್ತು ಚಿಕನಿಗೆ ಫ್ರೈಗೆ ಅಂತ ತಂದಿದ್ರು. ಸೊ ಅದೆಲ್ಲ ಮಾರ್ನಿಂಗ್ ಒಂದೇ ಸತಿ ಮಾಡೋದಕ್ಕಾಗೋದಿಲ್ಲ. ಪಾಪು ಇರ್ತಾನಲ್ವ, ಅವನು ಮ್ಯಾನೇಜ್ ಮಾಡಿಕೊಂಡು ಹಿಂಗೆ. ಸೊ ಹಂಗಾಗಿ ತಿಂಡಿಗೆ ಏನು ಬೇಕೋ ಫಸ್ಟು ಬಿರಿಯಾನಿ ರೆಡಿ ಮಾಡ್ಕೊಂಬಿಟ್ವಿ. ಎಲ್ಲರೂ ತಿಂಡಿ ಮಾಡಿಕೊಂಡು ಪಾಪುದೇನಿರುತ್ತೆ ಅವನ್ನೆಲ್ಲ ರೊಟೀನ್ ಮುಗಿಸ್ಕೊಂಡು ಅವ್ನು ಯಾವಾಗ ಮಲ್ಕೋತಾನೆ ಆವಾಗ ಮತ್ತೆ ನೆಕ್ಸ್ಟ್ ಬಂದು ಮಟನ್ ಸಾಂಬಾರಿಗೆ ಅಂತ ಇದು ಮಾಡಿಕೊಂಡೆ. ನಾನು ಆ್ಯಕ್ಚುಲಿ ಬಿರಿಯಾನಿ ಮಾಡ್ಬೇಕಾದ್ರೆ ಅದು ವಿಜಿಲ್ ಹೊಡಿಯೋ ಅಷ್ಟೊತ್ತಿಗೆ ಮಟನ್ ಸಾಂಬಾರಿಗೆ ಏನೇನು ಮಸಾಲೆ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ನೀವು ನೋಡ್ತಿರ್ಬೋದು ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡಿದ್ದು. ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟಾಗಿತ್ತು, ನೆಕ್ಸ್ಟ್ ಲೆವೆಲಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ರೆಸಿಪಿನೆಲ್ಲ ನಾನು ಒಂದೊಂದೇ ಹಾಕ್ತಾ ಹೋಗ್ತೀನಿ ಕುಕ್ಕಿಂಗ್ ಬ್ಲಾಗ್ಸ್ಗಳನ್ನ ಮಾಡಬೇಕಾದ್ರೆ. ಸೊ ಬಿರಿಯಾನಿ ವಿಜಿಲ್ ಹೊಡಿಯೋ ಅಷ್ಟೊತ್ತಿಗೆ ನಾನು ಮಟನ್ ಸಾಂಬಾರಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ರೆಡಿ ಮಾಡಿಕೊಂಡು ಅದನ್ನು ಹಾರಕ್ಕಿಟ್ಟೆ, ಅಂದರೆ ಮಿಕ್ಸಿ ಮಾಡ್ಕೋಬೇಕಲ್ವ, ಬಿಸಿ ಇರುತ್ತೆ. ಹಂಗಾಗಿ ಅದ್ರ ಪಾಡಿಗೆ ಅದು ಹಾರ್ಕೊಟ್ಟಿದ್ದು. ಅಷ್ಟೊತ್ತಿಗೆ ಆ ಕಡೆ ಬಿರಿಯಾನಿ ಕೂಡ ರೆಡಿ ಆಗ್ತಾಯಿತ್ತು. ಸೊ ಬಿರಿಯಾನಿ ಎಲ್ಲ ತಿಂದು ನಾವು ನೆಕ್ಸ್ಟ್ ನಾನು ತೋರಿಸ್ತೀನಿ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದರೆ, ಆ ತುಪ್ಪ ಹಾಕಿರೋದು ಮೇಲ್ಗಡೆ ಆ ಫ್ಲೇವರು, ಆ ಸ್ಮೆಲ್ಲು, ಆ ಟೆಕ್ಸ್ಚರ್ ಎಲ್ಲ ಹಾಗೆ ಕಾಣಿಸ್ತಾ ತುಂಬ ಚೆನ್ನಾಗಿ ಬಂದಿತ್ತು ಈ ಸತಿ ಬಿರಿಯಾನಿ. ಪ್ರತಿ ಸತಿ ಮಾಡಿದಾಗೂ ಒಂದೊಂದು ಲೆವೆಲಲ್ಲಿ ಅದ್ರ ಟೇಸ್ಟ್ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ. ಸೊ ತಿಂಡಿ ಮುಗಿಸ್ಕೊಂಡ್ವಿ. ನಾನು ಹೇಳಿದ್ನಲ್ಲ, ತಿಂಡಿ ಮಾಡಿದ ತಕ್ಷಣ ಸ್ವಲ್ಪ ಬ್ರೇಕ್ ತೊಗೊಂಡು ಪಾಪುದೇನಿರುತ್ತೆ ಅವನ್ನೆಲ್ಲ ಮುಗಿಸಿ ಮತ್ತೆ ಮಟನ್ ಸಾಂಬಾರಿಗಿಟ್ಟು ಆಲ್ರೆಡಿ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ. ಸೊ ಅದನ್ನು ಮಟನ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಒಗ್ಗರಣೆ ಹಾಕಿ ಅದಕ್ಕೆ ಮಾಮೂಲಿ ಮಸಾಲೆ ಏನು ರುಬ್ಕೊಂಡಿರ್ತೀವಿ ಆ ಮಸಾಲೆನೆಲ್ಲ ಹಾಕಿ ಅದನ್ನು ವಿಜಿಲ್ ಹೊಡಿಯೋಕೆ ಇಟ್ಬಿಟ್ಟೆ. ಅದು ವಿಜಿಲ್ ಹೊಡಿಯೋ ಅಷ್ಟೊತ್ತಿಗೆ ಚಿಕನ್ ತಂದಿದ್ರಲ್ವ, ಚಿಕನ್ ಫ್ರೈಗೆ ಆ್ಯಕ್ಚುಲಿ ಮಾರ್ನಿಂಗ್ ಬಿರಿಯಾನಿ, ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ, ಮುದ್ದೆ, ಅನ್ನ ಇಷ್ಟು ಇದ್ದಿದ್ದು ಹೊಸ್ದಡ್ಕು ದಿವಸ. ನೆಕ್ಸ್ಟು ಚಿಕನ್ ಫ್ರೈಗೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಇದಿಟ್ಕೊಂಡು
ಪಾತ್ರೆ ಇಟ್ಕೊಂಡು ಅದಕ್ಕೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಬಿಟ್ವಿ. ಈ ಕಡೆ ನೋಡ್ತಾ ಇರ್ಬೋದು ಮಟನ್ ಸಾಂಬಾರು ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿದೆ, ಅದು ಆಲ್ರೆಡಿ ಎಲ್ಲ ಕುದೀತಾ ಇತ್ತಲ್ವ, ಲಿಡ್ ಕ್ಲೋಸ್ ಮಾಡಿ ಬಿಟ್ಟೆ. ಅದು ಒಂದು 2-3 ವಿಜಿಲ್ಸ್ ಆದರೆ ಸಾಕು, ಅದು ರೆಡಿ ಆಗ್ತಿತ್ತು. ಅದ್ರ ಜೊತೆಗೇ ಚಿಕನ್ ಫ್ರೈಗೆ ರೆಡಿ ಮಾಡಿಕೊಂಡೆ. ಚಿಕನ್ ಫ್ರೈಯು ಅಷ್ಟೇ ರೆಸಿಪಿ ತುಂಬ ಈಸಿ ರೆಸಿಪಿ, ಮಸಾಲೆ ಎಲ್ಲ ಏನೂ ಹಾಕೋದಿಲ್ಲ ನಾನು ಚಿಕನ್ ಫ್ರೈಗೆ. ಏನಿರುತ್ತೆ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದು. ಆಮೇಲೆ ಇನ್ನೇನಿರುತ್ತೆ ಇನ್ನೆಲ್ಲ ಹಚ್ಚಾಕಿ ಸ್ವಲ್ಪ ಫ್ರೈ ಪೌಡರ್ನ ಯೂಸ್ ಮಾಡೋದು. ಯಾವ ಫ್ರೈ ಪೌಡರ್ ಇರುತ್ತೆ, ಗರಂ ಮಸಾಲ ಆರ್ ಏನು ಧನಿಯಾ ಪುಡಿ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅದು ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಈ 3 ಒಂದು ನಾನ್ ವೆಜ್ಜಲ್ಲಿ ನಾನು ಚೆನ್ನಾಗಿ ಮಾಡ್ತೀನಿ. ಹಾಗಾಗಿ ನಾನು ಏನೇ ಮಾಡಿದ್ರು ಪ್ರತಿ ಸತಿ ಇದೇ ಚೆನ್ನಾಗಿ ಮಾಡೋದು ಅಂದ್ಬಿಟ್ಟು ಇದೇ ಮಾಡ್ತಾಯಿರ್ತೀನಿ ನಾನು ನಮ್ಮ ಮನೇಲಿ. ಫ್ರೈ ಅದನ್ನು ಬಿಟ್ಟರೆ ಚಾಪ್ಸ್ ಚೆನ್ನಾಗಿ ಮಾಡ್ತೀನಿ, ಚಿಕನ್ ಚಾಪ್ಸು. ಸೊ ಆಪ್ಷನಲ್ ಏನಿರುತ್ತೆ, ಫ್ರೈ ಅಂದಾಗ ಫ್ರೈ, ಚಾಪ್ಸ್ ಅಂದಾಗ ಚಾಪ್ಸು, ಈ ರೀತಿ ಮಾಡ್ಕೊಂಡು ಹೋಗ್ತಿರ್ತೀನಿ. ಈ ರೆಸಿಪೀಸ್ ನಾನು ಕಲ್ತ್ಬಿಟ್ಟಿದ್ದೀನಲ್ವ, ಹಾಗಾಗಿ ಯಾವಾಗ ಕೇಳಿದ್ರು ಇದೇ ಮಾಡ್ಕೊಡೋದು. ಇದನ್ನು ಬಿಟ್ಟು ಬೇರೆ ಏನೂ ನಂಗೆ ಬರೋಲ್ಲ ನಾನ್ ವೆಜ್ಜಲ್ಲಿ. ಒಂದೊಂದೇ ಮಾಡ್ತಾ ಹೋಗ್ತೀನಿ. 1-2 ಸತಿ ಟ್ರೈ ಮಾಡ್ತೀನಿ, ಅಷ್ಟು ಚೆನ್ನಾಗಿ ಬಂದಿರಲ್ಲ. 3ನೇ ಸತಿಗೆ ನೋಡ್ಕೊಂಡು ಓಕೆ ಲಾಸ್ಟ್ ಫೈನಲಾಗಿ ಚೆನ್ನಾಗಿ ಬಂತು ಅನ್ನೋ ರೀತಿ ಒಂದೇ ಡಿಶಸ್ನ ನಾನು ಕಲ್ತ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಮಟನ್ ಸಾಂಬಾರು ವಿಜಿಲ್ ಆಯಿತು, ವಿಜಿಲ್ ತೆಗ್ದು ಸ್ಮೆಲ್ ಮಾತ್ರ ಸಕ್ಕತ್ತಾಗಿತ್ತು. ಆ್ಯಂಡ್ ಇಲ್ಲಿ ನೋಡಿ ಫ್ರೈ ಏನು ಸಖತ್ತಾಗಿ ಬಂದಿದೆ. ಸೊ ಮಸಾಲೆ ಎಲ್ಲ ಯಾರು ಇಷ್ಟಪಡೋದಿಲ್ಲ, ತುಂಬ ಹೆವಿ ಮಸಾಲೆ ಆಗುತ್ತೆ. ತೆಂಗಿನಕಾಯಿ ಯೂಸ್ ಮಾಡಿರೋದೆಲ್ಲ ಇಷ್ಟ ಆಗಲ್ಲ ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್. ಇದಾಗಿರುತ್ತೆ ಯುಗಾದಿ ಹಬ್ಬದ ವ್ಲಾಗ್. ಸೊ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.